ಸ್ವಲ್ಪ ಬಿಸಿ ಮಾಡಿ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರನ ಈ ವಿವಾದವನ್ನು ಮೇಲಕ್ಕೇರಿಸಿ ಭಾರತವನ್ನು ಬಲವಂತವಾಗಿ ಇದು ನೆಗೋಷಿಯೇಟೆಡ್ ಟೇಬಲ್ಗೆ ತರಬೇಕು ಅಂತ ಮಾತುಕತೆ ಮಾಡಲಿಕ್ಕೆ, ಅದನ್ನು ಪರಿಹಾರ ಮಾಡಲಿಕ್ಕೆ. ಸೊ ಅದು ಒಂದು ಕಾರಣ ಇತ್ತು. ಹಾಗೆ ಮತ್ತೊಂದು ಕಾರಣ ಏನಂತ ಹೇಳಿದರೆ, ಇನ್ನೊಂದು ಮುಖ್ಯ ಕಾರಣ ಇತ್ತು. ಅದೇನಂತ ಹೇಳಿದರೆ, ಅಲ್ಲಿ ಕಾರ್ಗಿಲ್ನಲ್ಲಿ ನ್ಯಾಷನಲ್ ಹೈವೇ ಅಲ್ಲಿ ತಾಕಿಕೊಂಡು ಹೋಗ್ತದೆ. ಕಾರ್ಗಿಲನ್ನು ಅಲ್ಲಿ ಮೇಲೆ ಗುಡ್ಡಗಳನ್ನು ವಶಪಡಿಸಿಕೊಂಡ್ರೆ ಅದು ಎಲ್ಲೊಂದು 15-20 ಕಿಲೋಮೀಟರ್ನ ಒಳಗೆ ಉಂಟು ಡಿಸ್ಟೆನ್ಸು, ಯಾವುದು ನ್ಯಾಷನಲ್ ಹೈವೇಗೂ ಯುದ್ಧ ಆದ ಜಾಗೆಗೂ. ಅದನ್ನು ಅವರು ಬಾಂಬ್ ಹಾಕಿ ಹೈವೇನ ಕಟ್ ಮಾಡ್ಬೋದು. ಹೈವೇನ ಕಟ್ ಮಾಡಿದರೆ ಲೇ ಮತ್ತು ಸಿಯಾಚಿನ್ ಗ್ಲೇಷಿಯರ್, ನಮಗೆ ಅವರೊಟ್ಟಿಗೆ ಜಗಳ ಆಗ್ತಾ ಇದೆ ಜಾಗ, ಅದನ್ನು ಕಟ್ ಮಾಡಿದ್ದಾಗತ್ತೆ, ಅದನ್ನು ಐಸೋಲೇಟ್ ಮಾಡಿದ್ದಾಗತ್ತೆ. ದಿಸ್ ವಾಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಸೊ 3 ಕಾರಣಗಳಿಗಾಗಿ ಪರ್ವೇಜ್ ಮುಷರ್ರಫ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ವಿಶ್ಲೇಷಣೆ ಮಾಡಲಾಗಿದೆ. ಅಂತೂ ಇಂತೂ ಅಲ್ಲಿ ಅವರು ಇದ್ದದ್ದು ಗೊತ್ತೇ ಇಲ್ಲ. ಮೇ ತಿಂಗಳ ಮೊದಲ ವಾರದಲ್ಲಿ, 3ನೇ ಮೇ ತಿಂಗಳಿಗೆ, ಅಲ್ಲಿ ಕಾರ್ಗಿಲ್ನಿಂದ ಸ್ವಲ್ಪ ಉತ್ತರಕ್ಕೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ಒಂದು ಹಂದುರ್ಮಾನ್ ಅಂತ ಒಂದು ಹಳ್ಳಿ ಉಂಟು. ಅಲ್ಲಿ ಒಬ್ಬ ಹಳ್ಳಿಗ, ತಾಶಿ ನಾಮ್ಗ್ಯಾಲ್ ಅಂತ ಅವನ ಹೆಸರು, ಅವನ ಯಾಕನ್ನು ಹುಡುಕಿಕೊಂಡು ಅಲ್ಲಿ ಗುಡ್ಡದಲ್ಲಿ ಹೋಗ್ತಿದ್ದ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ದನಗಳಿದ್ದವೆಲ್ಲ, ಹಾಗೇನೆ ಅಲ್ಲಿ ಒಂದು ಪ್ರಾಣಿ ಇತ್ತು, ಮತ್ತು ಗುಡ್ಡದ ರೋಮಲ್ಲಿ ಉಂಟು, ಅವರು ಹಾಲೆಲ್ಲ ಕರೀತಾರೆ ಅದರದ್ದು. ಸೊ ಈ ಯಾಕನ್ನು ಹುಡುಕಿಕೊಂಡು ಹೋಗಿದ್ದ. ಅವನು ನೋಡುವಾಗ ಮೇಲೆ ಗುಡ್ಡದ ಮೇಲೆ ಏನೋ ಚಲನವಲನವನ್ನು ಕಾಣ್ತಾ ಉಂಟು, ಯಾರೋ ಓಡಾಡ್ತಾ ಇದ್ದಾರೆ ಆಚೆ. ಅವನಿಗೆ ಒಂದು ಸಂಗತಿ ಗೊತ್ತಿತ್ತು, ಭಾರತೀಯ ಸೇನೆ ಮೇಲೆ ಹೋಗಲಿಲ್ಲ ಅಂತ. ಅವನಿಗೆ ಪ್ರತಿ ವರ್ಷವೂ ಭಾರತೀಯ ಸೇನೆ ಹೋಗುವಾಗ ಅವನಿಗೆ ಗೊತ್ತುಂಟು, ಇವರು ಮೇ ತಿಂಗಳಲ್ಲಿ ಹೋಗೋದು, ಈಗ ಇಷ್ಟೊತ್ತಿಗೆ ಹೋಗಿಲ್ಲ, ಅದು ಯಾರು ಅಂತ. ಸೊ ಅವ ಸೀದಾ ಇಲ್ಲಿ ಒಬ್ಬ ಇಂಟೆಲಿಜೆನ್ಸ್ನ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಒಂದು ಇನ್ಫೆಂಟ್ರಿ ಬೆಟಾಲಿಯನ್ವರಿಗೆ ಮಾಹಿತಿ ಕೊಟ್ಟ, ಸರ್ ಅಲ್ಲಿ ಜಲ್ಲಿದ್ದಾರೆ ಅಂತ. ಈ ಮಾಹಿತಿ ಕೂಡ ಸೇನಾ ಅಲ್ಲಿ ಪಡೆಗಳಿಗೆ ತಿಳಿಸಲಾಯಿತು. ಹಾಗೆ 5 ಮೇಗೆ 5 ಮೇ 1999ಗೆ ಭಾರತೀಯ ಸೇನೆ ಒಂದು ಚಿಕ್ಕ ತುಕಡಿಯನ್ನು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂತ ಅವರ ನೇತೃತ್ವದಲ್ಲಿ 4 ಜನರೊಟ್ಟಿಗೆ ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಟೋಟಲ್ 5, ಒಂದು ಪೆಟ್ರೋಲನ್ನು ಕಳಿಸಿತು, ಒಂದು ತಂಡದ ಮೇಲೆ ಕಳಿಸಿತು, ಬೇಹುಗಾರಿಕೆ ಗಾಡಿ, ಟು ಗ್ಯಾದರ್ ದ ಇಂಟೆಲಿಜೆನ್ಸ್. ಅಲ್ಲಿ ಯಾರಿದ್ದಾರೆ, ಏನು ಮಾಡ್ತಾರೆ ನೋಡಿ ಬನ್ನಿ ಅಂತ. ಈ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು 4 ಜನರು ಮೇಲೆ ಹೋದವರು ಬರಲೇ ಇಲ್ಲ, ವಾಪಸ್ ಬರಲಿಲ್ಲ. ಏನಾದರೂ ಅಂತಂದರೆ, ಇವರ ಮೇಲೆ ಹೋದವರನ್ನು ಪಾಕಿಸ್ತಾನಿ ಸೇನೆಯಲ್ಲಿ ಹೊಂಚು ಹಾಕಿ, ಅಂದರೆ ಆಂಬುಷ್ ಮಾಡಿ ಅವರನ್ನು ಹಿಡಿದು ಅವರಿಗೆ ಚಿತ್ರಹಿಂಸೆ ಎಲ್ಲ ಕೊಟ್ಟು ಅವರನ್ನು ಕೊಂದುಬಿಟ್ರು. ಅವರ 5 ಹೆಣಗಳನ್ನು ಮತ್ತೆ ನಮಗೆ ವಾಪಸ್ ಮಾಡಿದ್ದಾರೆ. ಅವ್ರು ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕಣ್ಣೆಲ್ಲ ಕೊಕ್ಕಿ ತೆಗೆದಿದ್ದಾರೆ. ಸೊ ಇದು 5 ನವೆಂಬರಿಗೆ 5 ಮೇಗೆ. ಇಷ್ಟ ಆಗುವಾಗ 10ನೇ ಮೇಗೆ ಆಗುವಾಗ ಮತ್ತು ಸುದ್ದಿ ಸಿಕ್ಕಿತು, ಮುಷ್ಕೋ, ದ್ರಾಸು ಎಲ್ಲ ಕಡೆಯಲ್ಲಿ ಪಾಕಿಸ್ತಾನಿಗಳು ಗುಡ್ಡದ ಮೇಲೆ ಕಾಣ್ತಾ ಇದ್ದಾರೆ. ಸೊ ಆವಾಗ ಸೇನೆ ಇದನ್ನು ಅಷ್ಟು ತನಕ ಏರ್ಫೋರ್ಸನ್ನು ಇನ್ವಾಲ್ವ್ ಮಾಡಲಿಲ್ಲ. ಸೇನೆ ನಾವೇ ಕಾರ್ಯಾಚರಣೆ ಮಾಡ್ತೇವೆ ಅಂತ ಪ್ಲ್ಯಾನ್ ಮಾಡಿದ್ರು. ಮತ್ತೆ ಗೊತ್ತಾದದ್ದು ಅಲ್ಲಿ ಕಷ್ಟ ಉಂಟು ಸೇನೆಗೆ ಅಂತ, ಯಾಕಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಈಚಿಂದ ಭಾಳ ಕಷ್ಟ ಉಂಟು. ಅದರಲ್ಲಿ ಅವರು ಮೇಲೆ ಕುಳಿತಿದ್ದಾರೆ. ಸೊ ಅದಕ್ಕೆ ಈ ಯುದ್ಧ, ಸೊ ಅದಕ್ಕೆ ಏರ್ಫೋರ್ಸ್ ಬೇಕು ಅಂತ ಆಯಿತು. ಹಾಗೆ 25 ಮೇಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಚೇರ್ಡ್ ಬೈ ಆಗಿನ ಪ್ರೈಮ್ ಮಿನಿಸ್ಟರ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಸೇನೆ ಪಡೆಗಳ ಆಪರೇಷನ್ಸ್ ರೂಮ್ನಲ್ಲಿ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ರು, ಆಯ್ತು ಹಾಗೆ ಏರ್ಫೋರ್ಸ್ ಯೂಸ್ ಮಾಡಿ ಹೇಗಾದರೂ ಮಾಡಿ ಅವ್ರನ್ನ ತೆಗಿಬೇಕು ಅಲ್ಲಿಂದ ಅಂತ. ಸೊ ಏರ್ಫೋರ್ಸಿಗೆ ಆರ್ಡರ್ ಮಾಡಿತ್ತು. ಸೊ 26 ಮೇಗೆ ಫಸ್ಟ್ ಏರ್ಫೋರ್ಸ್ ಅಟ್ಯಾಕ್ ಟುಕ್ ಪ್ಲೇಸ್. ಎಲ್ಲಿ ಅವರು ಪಾಕಿಸ್ತಾನಿಗಳಿದ್ದ ಜಾಗಗಳಲ್ಲಿ ಏರ್ಫೋರ್ಸ್ ಅಟ್ಯಾಕ್ ಆಯಿತು. ದುರದೃಷ್ಟ ನೋಡಿ, ಫಸ್ಟ್ ಡೇ ಏರ್ಫೋರ್ಸ್ ಲಾಸ್ಟ್ 2 ಫೈಟರ್ ಏರ್ಕ್ರಾಫ್ಟ್, ಒಂದು MiG-27, ಒಂದು MiG-21. ಆ MiG-27 ಇತ್ತಲ್ಲ, ಅದು ಆ್ಯಕ್ಚುಲಿ ಪಾಕಿಸ್ತಾನ ಹೊಡೆದುರುಳಿಸಿದ್ದಲ್ಲ, ಅದು ಈ ತಾಪತ್ರ ಮೆಕ್ಯಾನಿಕಲ್ ಎಂಜಿನ್ ಫೇಲ್ ಆಯ್ತು ಅದರದ್ದು. ಅದು ತಾಪತ್ರ ಅಂತ ಹೇಳಿದ್ರೆ, ಅಲ್ಲಿ ಈ ವಾತಾವರಣದಲ್ಲಿ ಗಾಳಿಯ ಒತ್ತಡ ಇಲ್ಲ, ಸಾಂದ್ರತೆ ಇಲ್ಲ. ಸೊ ಗಾಳಿ ಕಮ್ಮಿ ಉಂಟು ಮೇಲೆ, ಆ ಜೆಟ್ ಎಂಜಿನ್ಗಳು ತುಂಬ ಗಾಳಿ ಎಳೆದುಕೊಂಡು ಎಳೆಯುವುದು. ಸೊ ಅದು ಹೈ ಸ್ಪೀಡ್ನಲ್ಲಿ ಹೋಗುವಾಗ
ಅದು ರಿವರ್ಸ್ ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡ್ತಾರೆ ಅವರು, ಗನ್ ಸ್ಲಿಪ್ ಆಗುದು ಅಂತ ಹೇಳ್ತಾರೆ. ಅದು ಆಯಿತು ಆ ವಿಮಾನಕ್ಕೆ, ಅದು ಎಂಜಿನ್ ಫೇಲ್ ಆಯಿತು. ಸೊ ಅವರು ಏನು ಮಾಡಿದ್ರು, ಪೈಲಟ್ ಹಿ ಬೇಲ್ಡ್ ಔಟ್, ಗಾಳಿ ಕೊಡೆ ಉಂಟಲ್ಲ, ಪ್ಯಾರಾಶೂಟ್ ಹಾಕಿ ಬೇಲ್ಡ್ ಔಟ್, ತೇಲಿ ಹಿ ಲ್ಯಾಂಡೆಡ್ ವಿದಿನ್ ಅವರ್ ಓನ್ ಟೆರಿಟರಿ. ಆದರೆ ಅದು ಪಾಕಿಸ್ತಾನದವ್ರು ಕೂತಿದ್ರಲ್ಲಿ ಅವ್ರು ಹಿಡ್ಕೊಂಡ್ರು ಅವನು. ಅವರ ಹೆಸರು ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ, ನೀವು ಅವರ ಫೋಟೋ ಎಲ್ಲ ನೋಡಿರ್ಬೋದು, ಒಳ್ಳೆ ದೊಡ್ಡ ಮೀಸೆ ಉಂಟು, ಇಲ್ಲಿ ಕೂದಲು ಸ್ವಲ್ಪ ಕಮ್ಮಿ ತಲೆಯಲ್ಲಿ. ನಚಿಕೇತ ಅಂತ ಫ್ಲೈಟ್ ಲೆಫ್ಟಿನೆಂಟ್, ಅವ್ರನ್ನ ಹಿಡ್ಕೊಂಡ್ರು, ಪ್ರಿಸನ್ ಆಫ್ ವಾರ್ ಆಗಿ ತಗೊಂಡು ಹೋಗಿ ಮತ್ತೆ ವಾಪಸ್ ಕಳಿಸಿದ್ರು ಅವರನ್ನು. ಆ ಇನ್ನೊಂದು ಫೈಟರ್ ಇತ್ತಲ್ಲ MiG-21, ಅದನ್ನು ಪಾಕಿಸ್ತಾನಿಗಳು ಸ್ಟ್ರಿಂಗರ್ ಮಿಸೈಲ್ನಿಂದ ಹೊಡೆದು ಬಿಟ್ರು. ಅದರ ಪೈಲಟು ಫ್ಲೈಟ್ ಲೆಫ್ಟಿನೆಂಟ್ ಅಜಯ್ ಅಹುಜಾ ಅಂತ, ಹಿ ಡೈಡ್. ಹಿ ವಾಸ್ ನೆಕ್ಸ್ಟ್ ಡೇ ಅಂದರೆ 28 ಮೇಗೆ ಪುನಃ ಇನ್ನು ಏರ್ಫೋರ್ಸ್ನ ಹೆಲಿಕಾಪ್ಟರ್ ಅನ್ನು ಪಾಕಿಸ್ತಾನಿಗಳು ಗುಂಡು ಹೊಡೆದು ಬೀಳಿಸಿದ್ರು. ಅದರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಸುಬ್ರಹ್ಮಣ್ಯ ಮೊಹಿಲ್ಲನ್ ಅಂತ ಪೈಲಟ್ ಇದ್ದರು, ಅವರು ಮತ್ತೊಂದು 6-7 ಜನ ಕ್ರೂ ಇದ್ದಿದ್ರು ಒಳಗೆ, ಬೇರೆ ಕೆಲಸ ಮಾಡುವರು, ಎಲ್ಲರೂ ಪೆರಿಶ್ ಆದರು. ಸೊ ಇದು ಏರ್ಫೋರ್ಸಿಗೆ ತುಂಬ ಒಂದು ಹೊಡೆತ ಬಿತ್ತು. ಮೊದಲ 3-4 ದಿವಸ ಒಳಗೆ ದೊಡ್ಡ ಪೆಟ್ಟು. ಆದರೂ ಏರ್ಫೋರ್ಸ್ನವ್ರು ಮತ್ತೆ ಅವರ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ತಾಪತ್ರೆ ಆಗಿದೆ. ಈ ನಮಗೆ ಭಾರತೀಯ ಸೇನಾಪಡೆಗೆ ಸರ್ಕಾರ ಈ ಅನುಮತಿ ಕೊಟ್ಟಿದೆ ವಿಮಾನ ದಳವನ್ನು ಉಪಯೋಗಿಸಿ ಅವರನ್ನು ಹೊಡೆದಪ್ಪೆ ಅಂತ. ಆದರೆ ಒಂದು ಚಿಕ್ಕ ರೈಡರ್ ಕೊಟ್ಟಿದೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೋ ಕ್ರಾಸಿಂಗ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ. ಅಂದರೆ ವಿಮಾನಗಳು ಹೇಗೆ ಭಾರತೀಯ ಸೇನಾಪಡೆಗಳು ನೆಲದಲ್ಲಿರೋದು, ಬಟ್ ವಿಮಾನಗಳು ಹಾರಾಡುವಾಗಲೂ ಅಂತಾರಾಷ್ಟ್ರೀಯ ಗಡಿ ದಾಟಿ ಆಚೆ ಹೋಗಬಾರ್ದು, ಈಚೆ ಇತ್ತುಕೊಂಡೇ ಆಪರೇಟ್ ಮಾಡಬೇಕಂತ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲೆಲ್ಲಿ ವ್ಯಾಲಿಯಲ್ಲಿ ಹೋಗೋ ಭಾಳ ಕಷ್ಟದ ಕೆಲಸ ಅದು. ಸೊ ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಬಾರ್ದು, ಮತ್ತೆ ನಾವು ಆಪರೇಟ್ ಮಾಡಬೇಕು. ಹೈಸ್ಪೀಡ್ ಜೆಟ್ಗಳಲ್ವ, ಜೆಟ್ ವಿಮಾನಗಳು, ಫೈಟರ್ಗಳು. ಸೊ ಅವುಗಳನ್ನು ಹೇಗೆ ಅದೊಂದು ಒಳ್ಳೆ ಕಾರ್ಯಾಚರಣೆ ಮಾಡಿ ಏರ್ಫೋರ್ಸ್ನವರು 550 ಸಾರ್ಟೀಸ್ ಮಾಡಿದ್ದಾರೆ. 50 ಸಲ ಬಾಂಬ್ ಸಾರ್ಟೀಸ್ ಮಾಡಿದ್ದಾರೆ, 550 ಸಲ. ದೇ ಡಿಡ್ ಎ ಗ್ರೇಟ್ ವರ್ಕ್, ವಂಡರ್ಫುಲ್. ಅವರ ಆಪರೇಷನ್ ಹೆಸರು ಆಪರೇಷನ್ ಸಫೇದ್ ಸಾಗರ್ ಅಂತ. ಮುಂದೆ ಬಂದು ನಿಮಗೆ ವಿಡಿಯೋ ಕ್ಲಿಪ್ ತೋರಿಸ್ತಾರೆ, ಬಹುಶಃ ಅದರಲ್ಲಿ ಆಪರೇಷನ್ ಸಫೇದ್ ಸಾಗರ್ ಬಗ್ಗೆ ಮಾಹಿತಿ ಇರಬಹುದು. ಆಪರೇಷನ್ ಸಫೇದ್ ಸಾಗರ್ ಅಂತ ಅದರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ನೇವಿಯವರು ಆಪರೇಷನ್ ತಲ್ವಾರ್ ಅಂತ ಒಂದು ಆಪರೇಷನ್ನಲ್ಲಿ ಪಾಕಿಸ್ತಾನದ ದೊಡ್ಡ ಬಂದರು ಅಂದರೆ ಕರಾಚಿಗೆ ಹೋಗುವ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದಲ್ಲಿ ಕಂಪ್ಲೀಟ್ ಬ್ಲಾಕೆಟ್ ಮಾಡಿಬಿಟ್ರು. ಯಾವ ಹಡಗು ಒಳಗೆ ಹೋಗ್ಲಿಕ್ಕಿಲ್ಲ. ಪಾಕಿಸ್ತಾನಕ್ಕೆ ಬೇಕಾದ ಸಾಮಗ್ರಿಗಳು, ಉಪಕರಣಗಳು ಏನು ಬರಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲೊಂದು ಒಳ್ಳೆ ಬ್ಲಾಕೆಟ್ ಆಯಿತು. ಭಾರತ ಈಸ್ಟ್ ಆಗುವಾಗ 1 ಜುಲೈ ಈ ಪಾಕಿಸ್ತಾನಿ ಫೋರ್ಸಸ್ ಆ ನ್ಯಾಷನಲ್ ಹೈವೇ ಉಂಟಲ್ಲ, ಅದಕ್ಕೆ ಬಾಂಬ್ ಹಾಕಿದ್ರು, ಆರ್ಟಿಲರಿ ಫೈರ್. ಅವರು ಅಲ್ಲಿನ ಆರ್ಟಿಲರಿ ಫೈರ್ ಮಾಡಿ ದೇ ಬಾಂಬ್ ದಿ ನ್ಯಾಷನಲ್ ಹೈವೇ 1. ಆಗ ಇದು 1 ಜುಲೈ. ಆವಾಗ ಭಾರತೀಯ ಸೇನೆ ಎದುರೇ ಫ್ರಂಟ್ ಕಾರ್ಯಾಚರಣೆಗೆ ಶುರು ಮಾಡಿತ್ತು. ತುಂಬ ಯುದ್ಧ ಆಯಿತು. ಗ್ರೇಟ್ ಫೈಟಿಂಗ್ ಟುಕ್ ಪ್ಲೇಸ್ ಆಲ್ ಓವರ್. ನಾನು ಅದು ವಿಷಯ ಹೆಚ್ಚು ಹೇಳುವುದಿಲ್ಲ, ಯಾರು ಯಾವ ದಿವಸ ಏನು ಮಾಡಿದ್ರು ಅಂತ. ಹಂತವಾಗಿ ದಿನದಿಂದ ದಿನಕ್ಕೆ ಭಾರತದ ಸೇನೆ ಸ್ವಲ್ಪವಾಗಿ ನಮ್ಮ ಇರುವ ಸ್ಥಾನಗಳನ್ನು ನಾವು ಪಡಿಸಿಕೊಂಡೆವು. ಪಾಕಿಸ್ತಾನಿಗಳನ್ನು ಓಡಿಸಿದೆವು, ಕೊಂದಿದ್ದೇವೆ, ಮತ್ತು ಬಾಕಿಯವರು ಓಡಿ ಹೋಗಿದ್ದಾರೆ. ಹೀಗೆ ಮಾಡಿಕೊಂಡು ಹಂತವಾಗಿ ಕಾರ್ಯಾಚರಣೆ ಮಾಡಿ ಎಲ್ಲ ಸರಿಸುಮಾರು ಎಲ್ಲ ಜಾಗಗಳಲ್ಲಿ ಕಾರ್ಯಾಚರಣೆ ಮಾಡಿ ವಶಪಡಿಸಿಕೊಂಡೆವು. 4 ಜುಲೈಗೆ ಒಂದು ದೊಡ್ಡ ಯುದ್ಧ ಆಯಿತು. ಅದು ಟೈಗರ್ ಹಿಲ್ ಅಂತ ಉಂಟಲ್ಲಿ, ಬಟಾಲಿ ಟೈಗರ್ ಹಿಲ್. ದೊಡ್ಡದು 11 ಗಂಟೆಯ ಕಾರ್ಯಾಚರಣೆ, 11 ಅವರ್ ಫೈಟಿಂಗ್. ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅಂತ ಅವರು ಕೊಲ್ಲಲ್ಪಟ್ಟರು. he got a PVC also for that. So he fought 11 hours there and he captured the Tiger Hill. ಸೊ ಹೀಗೆಲ್ಲ ಬೇರೆ ಬೇರೆ ಹಂತದಲ್ಲಿ ಯುದ್ಧದಲ್ಲಿ ಇದಾಯಿತು. ಇದಾಗುವಾಗ 5 ಜುಲೈಗೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಲ್ಲಿ ಅಲ್ಲಿಯ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಒಟ್ಟಿಗೆ ಕೈಕುಲುಕಿ ಅಲ್ಲಿ ಘೋಷಣೆ ಕೊಟ್ಟರು,
ಪಾಕಿಸ್ತಾನದ ಸೇನೆ ಭಾರತದಿಂದ ವಾಪಸ್ ತೆಗಿಲಿಕ್ಕೆ ನಾವು ಆರ್ಡರ್ ಮಾಡಿದ್ದೇವೆ ಅಂತ. ಅಂದರೆ ಇಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳಿದ್ದು, ಅಮೆರಿಕದಲ್ಲಿ ಹೋಗಿ ಹೇಳಿದ್ದು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಅವರು ಅಲಾಂಗ್ ವಿತ್ ಪ್ರೆಸಿಡೆಂಟ್ ಕ್ಲಿಂಟನ್ ಜಂಟಿ ಹೇಳಿಕೆ, ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ. ಅದಾದಾಗ್ಯೂ ಪಾಕಿಸ್ತಾನಿ ಸೇನೆ ಹಿಂದೆ ಹೋಗಲಿಲ್ಲ, ಯುದ್ಧ ಕಂಟಿನ್ಯೂ ಆಗ್ತಾ ಇತ್ತು. ಮತ್ತೆ 11 ಜುಲೈಗೆ ಪಾಕಿಸ್ತಾನಿ ಸೇನೆ ಹಿಂದೆ ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರಾಗಿ ಅವರ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ, ಸೊ ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. 14 ಜುಲೈಗೆ ನಮ್ಮ ಪ್ರಧಾನಿಯವರು, ಭಾರತದ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಪ್ರಕಟಣೆ ಕೊಟ್ಟರು. ಆಪರೇಷನ್ ವಿಜಯ್ ಈಸ್ ಸಕ್ಸಸ್ಫುಲ್, ಮಿಷನ್ ಕಂಪ್ಲೀಟೆಡ್ ಅಂತ. ಅದು ಎಲ್ಲ ಸರಿ ಆಯಿತು 14 ಜುಲೈಗೆ. ಆದರೆ ಆಯ್ತು ಮತ್ತೆ ನೋಡುವಾಗ ಅಲ್ಲಿದ್ದಾರೆ ಪಾಕಿಸ್ತಾನಿಗಳು. 14 ಜುಲೈಗೆ ಅವರು ಅನೌನ್ಸ್ ಮಾಡಿ ಆಗಿದ್ದಾರೆ ಪ್ರೈಮ್ ಮಿನಿಸ್ಟ್ರು, ಪಬ್ಲಿಕ್ನಲ್ಲಿ ರೇಡಿಯೋಲೆಲ್ಲ ಬಂದಿದೆ. ಆದರೆ ಅಲ್ಲಿ ನೋಡೋಕೆ ಮತ್ತು ಕೆಲವು ಕಡೆಯಲ್ಲಿ ಇದ್ದಾರೆ. ಸೊ ಮತ್ತೆ ಪುನಃ ಸೇನಾಧಿಕಾರಿ ಅವರೊಟ್ಟಿಗೆ ಮಾತನಾಡಿ, ಸರ್ ಇನ್ನೂ ಕಾರ್ಯಾಚರಣೆ ಮುಂದುವರಿಸ್ತೇವೆ ಅಂತ. ಮತ್ತು ಕಾರ್ಯಾಚರಣೆ ಮುಂದುವರಿಸಿ ಕೊನೆಗೆ 26 ಜುಲೈಗೆ ಕೊನೆಯ ಪಾಕಿಸ್ತಾನಿ ತುಕಡಿಯನ್ನು ಓಡಿಸಲಾಯಿತು. ಸೊ ಹಾಗೆ 26 ಜುಲೈಯನ್ನು ನಾವು ಕಾರ್ಗಿಲ್ ದಿವಸ ಅಂತ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಕಾರ್ಗಿಲ್ ದಿವಸದ ಈ ಯುದ್ಧ